ಶಬರಿಮಲ ದೇವಾಲಯಕ್ಕೆ ಸಂಬಂಧಿಸಿದಂತೆ ಒಂದು ಗಂಭೀರ ಪ್ರಕರಣದಲ್ಲಿ ಹೊಸ ಬೆಳವಣಿಗೆ ಕಂಡು ಬಂದಿದೆ. ಅದೇನಂತ ಹೇಳಿದ್ರೆ, ಶಬರಿಮಲೆಯ ತಂತ್ರಿ ಅಂದ್ರೆ ಮುಖ್ಯ ಅರ್ಚಕ ಕಂಡರಾರು ರಾಜೀವಾರು ಅವರನ್ನ ಎಸ್ಐಟಿ ವಿಚಾರಣೆಗಾಗಿ ಕಚೇರಿಗೆ ಕರೆತಂದಿದೆ. ಎಸ್ಐಟಿ ಹೇಳಿಕೆಯ ಪ್ರಕಾರ ತಂತ್ರಿ ವಿರುದ್ಧ ಸಾಕಷ್ಟು ಪುರಾವೆಗಳು ಮತ್ತು ಸಾಕ್ಷಿಗಳ ಹೇಳಿಕೆಗಳು ಇವೆ. ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಉನ್ನಿಕೃಷ್ಣನ್ ಪೊಟ್ಟಿ ಅವರೊಂದಿಗೆ ತಂತ್ರಿಗೆ ತುಂಬಾ ಹತ್ತಿರದ ಸಂಪರ್ಕವಿತ್ತು ಎಂದು ತನಿಖೆಯಲ್ಲಿ ತಿಳಿದು ಬಂದಿದೆ. ಅಲ್ಲದೆ ಉನ್ನಿಕೃಷ್ಣನ್ ಪೊಟ್ಟಿಗೆ ಸ್ಪಾನ್ಸರ್ ಆಗಲು ತಂತ್ರಿಯೇ ಸಹಾಯ ಮಾಡಿದನು ಎಂಬ ಆರೋಪವೂ ಕೇಳಿಬಂದಿದೆ. ಮತ್ತೊಂದು ಮುಖ್ಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಶಬರಿಮಲ ದೇವಾಲಯದ ಕೆಲವು ಸಿಬ್ಬಂದಿಗಳು ತಂತ್ರಿಯ ವಿರುದ್ಧ ಹೇಳಿಕೆ ನೀಡಿದ್ದಾರೆ. ಅವರು ತಂತ್ರಿಯ ನಡೆ, ಸಂಪರ್ಕಗಳು ಮತ್ತು ಅವರ ಪಾತ್ರದ ಬಗ್ಗೆ ಎಸ್ಐಟಿಗೆ ಮಾಹಿತಿ ನೀಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಹೇಳಿಕೆಗಳು ತನಿಖೆಗೆ ಬಹಳ ಸಹಾಯವಾಗಿದೆ ಎಂದು ಎಸ್ಐಟಿ ಹೇಳಿದೆ. ಸಾರ್ವಜನಿಕವಾಗಿ ಹರಿದಾಡ್ತಿರುವ ವಿಡಿಯೋ ದೃಶ್ಯಗಳಲ್ಲಿ ಕೆಂಪು ಅಂಗಿ ಧರಿಸಿರುವ ವ್ಯಕ್ತಿಯೇ ತಂತ್ರಿ ಎಂದು ಎಸ್ಐಟಿ ಸ್ಪಷ್ಟಪಡಿಸಿದೆ. ಈಗ ತಂತ್ರಿಯಿಂದ ವಿವರವಾಗಿ ವಿಚಾರಣೆ ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸತ್ಯಗಳು ಹೊರಬರುವ ಸಾಧ್ಯತೆ ಇದೆ. ಈ ಪ್ರಕರಣದಿಂದ ಶಬರಿಮಲೆಯ ಆಡಳಿತ ಮತ್ತು ಒಳನಡವಳಿಕೆಗಳ ಬಗ್ಗೆ ಜನರಲ್ಲಿ ಹಲವು ಪ್ರಶ್ನೆಗಳು ಮೂಡಿವೆ. ಎಸ್ಐಟಿ ತನಿಖೆ ಇನ್ನು ಮುಂದುವರೆದಿದ್ದು, ಸತ್ಯ ಏನೆಂಬುದು ತನಿಖೆ ಮುಗಿದ ಬಳಿಕವೇ ಸ್ಪಷ್ಟವಾಗಿ ತಿಳಿದು ಬರಲಿದೆ.